ಆತ್ಮೀಯ ಬಂಧುಗಳೇ, ಶ್ರೀ ಸ್ವಾಮಿ ವಿವೇಕಾನಂದರ ಜೀವನದ ಕೆಲವು ಪ್ರಮುಖ ಘಟನೆಗಳನ್ನ ನಾವು ನೋಡ್ತಾ ಇದ್ವಿ. ಶ್ರೀರಾಮಕೃಷ್ಣರ ಹತ್ತಿರ ಬಂದು ರಾಮಕೃಷ್ಣರ ಜೊತೆಗೆ ತನ್ನ ಸಂದೇಹಗಳನ್ನೆಲ್ಲ ಪರಿಹರಿಸಿಕೊಂಡು ಶ್ರೀರಾಮಕೃಷ್ಣರು ನರೇಂದ್ರನಿಗೆ ತಮ್ಮ ಸಾಕ್ಷಾತ್ಕಾರದ ಹಿನ್ನೆಲೆಯಲ್ಲಿ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿಗೆಲ್ಲ ಮತ್ತು ಅದರಲ್ಲಿ ಬರುವಂತಹ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸ್ತಾ ಜೊತೆಗೆ ಅವನಿಗೆ ಸಾಧನಾ ಮಾರ್ಗವನ್ನು ಕೂಡ ತೋರಿಸಿದರು. ನರೇಂದ್ರನಿಗೆ ಆವಾಗ ಹೋಗಿ ಪಂಚವಟಿ ಅಂತ ಜಾಗ ಇದೆ, ದಕ್ಷಿಣೇಶ್ವರದಲ್ಲಿ ಪಕ್ಕದಲ್ಲಿದೆ, ಅಲ್ಲಿ ಧ್ಯಾನ ಮಾಡೋದಕ್ಕೆ ಹೇಳ್ತಾ ಇದ್ರು. ಹೀಗೆ ನರೇಂದ್ರ ಧ್ಯಾನ ಮಾಡ್ತಾ ಒಳಗೆ ಅವನಿಗೆ ಒಂದು ವೈರಾಗ್ಯ ಪ್ರಜ್ವಲಿಸ್ತಾ ಇದೆ. ಆ ಪ್ರಖರ ವೈರಾಗ್ಯದ ಹಿನ್ನೆಲೆಯಲ್ಲಿ ನರೇಂದ್ರ ಈಗ ಪ್ರಪಂಚವನ್ನ ನೋಡ್ತಾ ಇದ್ದಾನೆ. ಅವನಿಗೆ ಅನಿಸ್ತಾ ಇದೆ, ಧ್ಯಾನದಲ್ಲಿ ಅವನಿಗೆ ಅಷ್ಟೊಂದು ಆನಂದ ಸಿಗ್ತಾ ಇದೆ. ಅವಾಗ ಭಾವ ಸಮಾಧಿಯ ಅನುಭವವನ್ನು, ರುಚಿಯನ್ನು ಕೂಡ ನೋಡ್ತಾ ಇದ್ದಾನೆ. ಇಂಥ ಹಂತದಲ್ಲಿ, ಈ ರೀತಿಯಾಗಿರ್ತಕ್ಕಂಥ ಹಂತದಲ್ಲಿ ಅವನಿಗೆ ತುಂಬಾ ಅನಿಸ್ತಾ ಇದ್ದದ್ದು ಏನಂದ್ರೆ, ಯಾವಾಗಲೂ ಆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿ ಇರಬೇಕು. ಆವಾಗ ಬಂದು ಮನಸ್ಸನ್ನ ಕೆಳಗೆ ಎಳೆದುಕೊಂಡು ಬಂದು ಈ ದೇಹದ ಪೋಷಣೆಗಾಗಿ ಒಂದಷ್ಟು ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಅಷ್ಟಕ್ಕೆ ಸೀಮಿತ ಆಗಬೇಕು, ಮತ್ತೆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿ ಇರಬೇಕು ಅಂತಕ್ಕಂಥ ಒಂದು ಆಸೆ ಅವನಲ್ಲಿ ಬರ್ತಾ ಇದೆ. ಹಾಗೆ ಅದನ್ನ ಹೋಗಿ ಶ್ರೀರಾಮಕೃಷ್ಣ ಹತ್ತಿರ ಒಂದ್ಸಾರಿ ನರೇಂದ್ರ ಕೇಳ್ತಾನೆ, ಮಹಾಶಯರೇ, ನನಗೆ ಯಾವಾಗಲೂ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯಲ್ಲಿ ಇದ್ಕೊಂಡು ಸದಾ ಆನಂದದಲ್ಲಿ ಇದ್ದುಕೊಂಡು ಆವಾಗ ದೇಹ ಪೋಷಣೆಗಾಗಿ ಸ್ವಲ್ಪ ಬಹಿರ್ಮುಖನಾಗಿ ಮತ್ತೆ ಸಮಾಜದಲ್ಲಿರುವಂತಹ ಸ್ಥಿತಿಯನ್ನು ನನಗೆ ಕರುಣಿಸಿ ಅಂತ ಹೇಳಿದ. ಆವಾಗ ಶ್ರೀರಾಮಕೃಷ್ಣರು ಹೇಳಿದರು, ಅವನ ಮಾತನ್ನ ಕೇಳಿ ಅವನಿಗೆ ಛೀಮಾರಿ ಹಾಕಿದ್ರು. ಎಂತ ನಿಂದ ಆಸೆ, ಎಷ್ಟು ಕೆಳಮಟ್ಟದ ಆಸೆ ಇದೆ ನಿಮಗೆ. ನೀವು ನಿರ್ವಿಕಲ ಸಮಾಜದಲ್ಲಿ ಇದ್ಕೊಂಡು ನೀನು ಒಬ್ಬನೇ ಆನಂದ ಪಡಬೇಕು ಅಂತ ಅನ್ಕೋತಾ ಇದೆಯಲ್ಲ. ನಾನು ಅನ್ಕೊಂಡಿದ್ದೆ ನೀನೊಂದು ದೊಡ್ಡ ಆಲದ ಮರದ ರೀತಿಯಲ್ಲಿ ಬೆಳೆದು ಹಲವಾರು ಜನರಿಗೆ ಆಶ್ರಯವಾಗ್ತೀಯ ಅಂತ ಭಾವಿಸಿದ್ದೆ. ಆದ್ರೆ ನೀನು ಇಂಥ ಸ್ವಾರ್ಥಿ ಆಗ್ತಾ ಇದ್ದೀಯಲ್ಲ ಅಂತ ಅಂದರು. ಈ ಮಾತು ನರೇಂದ್ರನ ಮೇಲೆ ಪ್ರಭಾವವನ್ನು ಬೀರಿತು. ಆದರೂ ಅವನ ಮನಸ್ಸು ಅದನ್ನು ಒಳಗಿನ ಬಯಕೆ, ನಿರ್ವಿಕಲ್ಪ ಸಮಾಜದಲ್ಲಿ ಆನಂದವಾಗಿರ್ಬೇಕಂತಕ್ಕಂಥ ಬಯಕೆ ಮಾತ್ರ ಇದೆ. ಆದರೆ ಶ್ರೀರಾಮಕೃಷ್ಣ ಕೊಟ್ಟಂತ ಈ ಆದೇಶ ಮತ್ತೆ ಹೇಳಿದ್ರು. ರಾಮಕೃಷ್ಣರು ಕೇವಲ ಅಷ್ಟೇ ಹೇಳಿ ಮುಗಿಸಲಿಲ್ಲ. ಹೇಳ್ತಾರೆ, ನೀನು ಕಣ್ತೆರೆದು ಯಾವ ಭಗವಂತನನ್ನ ನೀನು ಧ್ಯಾನದಲ್ಲಿ ಕಾಣ್ತೀಯೋ ಅದೇ ಭಗವಂತನನ್ನ ಜೀವಿಗಳ ರೂಪದಲ್ಲಿದ್ದಾನೆ, ಅವನನ್ನ ಕಂಡು ನೀನು ಆನಂದಿಸುವಂತ, ಅವನನ್ನ ಕಾಣುವಂತ ಸ್ಥಿತಿಯನ್ನು ನಾನು ನಿನ್ನ ಕರುಣಿಸ್ತೇನೆ ಅಂತ ಇದಕ್ಕಿಂತ ನಿರ್ವಿಕಲ್ಪ ಸಮಾಧಿ ಸ್ಥಿತಿಗಿಂತ ಉನ್ನತವಾದ ಸ್ಥಿತಿ ಅದು ಅಂತ ಶ್ರೀರಾಮಕೃಷ್ಣ ಹೇಳಿದ್ರು. ಅದನ್ನು ಕೇಳಿದಾಗ ನರೇಂದ್ರಗೆ ಒಂದು ರೀತಿಯ ಸಮಾಧಾನವಾಯಿತು. ಆಮೇಲೆ ತನ್ನ ಇಡೀ ಜೀವನದಾದ್ಯಂತ ಅವನು ಅದನ್ನೇ ಬೋಧಿಸಿದ, ಅದನ್ನೇ ಅನುಸರಿಸಿದ. ಯಾವ ದೇವರನ್ನು ನಾವು ಕಣ್ಮುಚ್ಚಿ ಕುಳಿತುಕೊಂಡು ಭಾವಿಸಬಹುದು, ಅದೇ ದೇವರು ಜೀವಿಗಳ ರೂಪದಲ್ಲಿದ್ದಾನೆ. ಅದೇ ದೇವರು ಜೀವ ರೂಪದಲ್ಲಿ ಒಂದು ಕಷ್ಟಪಡ್ತಾ ಇದ್ದಾನೆ. ಆ ಕಷ್ಟದಿಂದ ಅವನು ಪಾರ ಮಾಡುವುದೇ ನಾವು ನಿಜವಾದ ಶಿವನ ಸೇವೆ ಮಾಡಿದ ಹಾಗೆ, ಭಗವಂತನ ಸೇವೆ ಮಾಡಿದ ಹಾಗೆ ಅಂತಕ್ಕಂಥ ತತ್ವ ವಿವೇಕಾನಂದನ ಬರುವುದಕ್ಕೆ ಶ್ರೀರಾಮಕೃಷ್ಣರ ಈ ಮಾತು ಕಾರಣವಾಯಿತು. ಹಾಗೆ ಅದನ್ನು ಕೇಳಿದ ಮೇಲೆ ನರೇಂದ್ರನ ಮನೋಭಾವದಲ್ಲಿ ಬದಲಾವಣೆ ಆಯಿತು. ಆಮೇಲೆ ಇನ್ನೇನು ಶ್ರೀರಾಮಕೃಷ್ಣರ
ತಮ್ಮ ಇಹದ ಲೋಕದ ಯಾತ್ರೆಯನ್ನ ಮುಗಿಸುವ ಹಂತಕ್ಕೆ ಬಂದಿದ್ದಾರೆ. ಆ ಹಂತದಲ್ಲಿ ಶ್ರೀರಾಮಕೃಷ್ಣನಿಗೆ ಕಾಯಿಲೆ ಆಗಿದೆ. ಆ ಕಾಯಿಲೆ ಗುಣಪಡಿಸುವುದಕ್ಕಾಗಿ ವೈದ್ಯರ ಸಲಹೆ ಮೇರೆಗೆ ದಕ್ಷಿಣೇಶ್ವರದಿಂದ ಕಲ್ಕತ್ತಾದಲ್ಲಿರ್ತಕ್ಕಂಥ ಶ್ಯಾಮಾಪುಕೂರಿಗೆ ಸ್ವಲ್ಪ ದಿನ ಶ್ಯಾಮಾಪುಕೂರ್ ಗಾರ್ಡನ್ಗೆ ಅಲ್ಲಿಗೆ ಶ್ರೀರಾಮಕೃಷ್ಣನ ಕರೆದೊಯ್ತಾರೆ. ಆ ನಂತರ ಅಲ್ಲಿಂದ ಕಾಶಿಪುರ ಗಾರ್ಡನ್ಗೆ ಕರೆದೊಯ್ತಾರೆ. ಈ ಹಂತದಲ್ಲಿ ನರೇಂದ್ರನ ನಾಯಕತ್ವ ಗುಣ ಅಲ್ಲಿ ನಮಗೆ ಹೊರಹೊಮ್ಮುತ್ತೆ. ಶ್ರೀರಾಮಕೃಷ್ಣರು ಉಳಿದ ಎಲ್ಲ ಶಿಷ್ಯರಿಗೆ ನರೇಂದ್ರನೇ ನಾಯಕ ಅನ್ನೋದನ್ನ ಗೊತ್ತುಪಡಿಸುವ ಸಲುವಾಗಿ ಈ ಒಂದು ಕಾಯಿಲೆ ಕಾರಣವಾಯಿತು. ಎಲ್ಲ ಶಿಷ್ಯರಿಗೂ ಕೂಡ ಅವಾಗ ಅವರು ನರೇಂದ್ರನೇ ನಿಮ್ಮ ನಾಯಕ, ಅವನನ್ನೇ ಅನುಸರಿಸಬೇಕು, ಅವನು ಹೇಳಿದ್ರೆ ನಾನು ಹೇಳಿದ ಹಾಗೆ ಅಂತ ಅನ್ನುವಂತ ಭಾವನೆ ಬರುವಂತ ಮಾತುಗಳನ್ನೇ ಅವರಿಗೆಲ್ಲ ಆಡಿ ಅವರೆಲ್ಲರ ಒಂದು ನೇತೃತ್ವವನ್ನು ಅವನಿಗೆ ವಹಿಸುವಂತ ಹೇಳ್ತಾರೆ. ಜೊತೆಗೆ ಶ್ರೀರಾಮಕೃಷ್ಣರು ಅವರೆಲ್ಲರ ಜವಾಬ್ದಾರಿ ಅವರ್ಯಾರು ಕೂಡ ಮನೆಗೆ ಹೋಗದಂತೆ ಕಾಪಾಡಬೇಕಾದ ಜವಾಬ್ದಾರಿ ನಿಂದು ಅಂತ ವಹಿಸ್ತಾರೆ. ಹೀಗೆ ಶ್ರೀರಾಮಕೃಷ್ಣರು ಅವನಿಗೆ ಅತ್ಯುನ್ನತ ಸತ್ಯದ ಸಾಕ್ಷಾತ್ಕಾರವನ್ನ ಬೋಧಿಸಿದರು. ಹಾಗೆ ಅವನ ಜೀವನದ ಆದರ್ಶವೂ ಕೂಡ ಅದಾಗುವಂತೆ ಮಾಡಿದರು. ಹೀಗೆ ಮಾಡ್ತಾ ಅಲ್ಲಿ ಕಾಶಿಪುರ ಗಾರ್ಡನ್ನಲ್ಲಿದ್ದಾಗ ಸೇವೆಯನ್ನು ಮಾಡೋದಕ್ಕೆ ಈ 16 ಜನ ಶಿಷ್ಯರು, ರಾಮಕೃಷ್ಣರ ಶಿಷ್ಯರು, ಸ್ವಾಮಿ ಬ್ರಹ್ಮಾನಂದಜಿ, ಸ್ವಾಮಿ ಶಿವಾನಂದಜಿ, ಸ್ವಾಮಿ ಅಖಂಡಾನಂದಜಿ, ಸ್ವಾಮಿ ವಿಜ್ಞಾನಾನಂದಜಿ, ಸ್ವಾಮಿ ಯೋಗಾನಂದಜಿ, ಸ್ವಾಮಿ ನಿರಂಜನಾನಂದಜಿ, ಸ್ವಾಮಿ ಸುಬೋಧಾನಂದಜಿ, ಸ್ವಾಮಿ ಅದ್ವೈತಾನಂದಜಿ, ಸ್ವಾಮಿ ತುರಿಯಾನಂದಜಿ, ಹಾಗೆ ಸ್ವಾಮಿ ಅದ್ಭುತಾನಂದಜಿ, ಸ್ವಾಮಿ ಪ್ರೇಮಾನಂದಜಿ, ರಾಮಕೃಷ್ಣಾನಂದಜಿ, ಶಾರದಾನಂದಜಿ, ಇವೆಲ್ಲ ಮುಂದೆ ರಾಮಕೃಷ್ಣ ಮಠ ಅಂತ ಇವತ್ತಿಯನ್ನು ಕಾಣ್ತಾ ಇದ್ದೇವೆ. ಇದಕ್ಕೆಲ್ಲ ಮೂಲ ಆಧಾರವಾಗಿದ್ದಂಥವ್ರು. ಅವರೆಲ್ಲ ಅವಾಗ 17, 18, 19 ವಯಸ್ಸು, ಅಥವಾ ಕೆಲವರಿಗೆ 21, 22 ಹೀಗೆ ವಯಸ್ಸು. ಆ ವಯಸ್ಸಿನಲ್ಲಿ ಅವರೆಲ್ಲ ಗುರುವಿನ ಸೇವೆಯನ್ನು ಮಾಡೋದಕ್ಕಾಗಿ ಅಲ್ಲಿ ಸೇರಿದರು. ರಾಮಕೃಷ್ಣರ ಕಾಯಿಲೆ ಒಂದು ರೀತಿಯಲ್ಲಿ ಇವರೆಲ್ಲರನ್ನು ಒಗ್ಗೂಡಿಸಿ ಒಂದು ಗುರು ಸೇವೆಯ ಮಹತ್ವವನ್ನು ತಿಳಿಸುವುದಕ್ಕಾಗಿ, ಗುರು ಸೇವೆಯನ್ನು ಮಾಡಿ ತಾವೇನನ್ನು ಪಡ್ಕೋಬೇಕು ಅಂತ ಆಧ್ಯಾತ್ಮಿಕ ಸಾಧನೆ, ಅದೊಂದು ಆಧ್ಯಾತ್ಮಿಕ ಸಾಧನೆ, ಮತ್ತು ಆಧ್ಯಾತ್ಮಿಕ ಸಾಧನೆ ಸಿದ್ಧಿ ಪಡಿಬೇಕು ಅಂದರೆ ಗುರುವಿನ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಭಾವನೆ ಅವರೆಲ್ಲರಿಗೂ ತೋರಿಸುವುದಕ್ಕಾಗಿ ಆ ಒಂದು ಘಟನೆ ನಡೀತು. ಶ್ರೀರಾಮಕೃಷ್ಣ ಆ ಹಂತದಲ್ಲೂ ಕೂಡ ನರೇಂದ್ರ ಎಲ್ರಿಗೂ ಹೇಳ್ತಾನೆ, ಇನ್ನೇನು ರಾಮಕೃಷ್ಣ ಯಾವಾಗ ಶರೀರ ಬಿಡ್ತಾರೋ ಗೊತ್ತಿಲ್ಲ, ನಾವು ಈಗಲೇ ಅದನ್ನೆಲ್ಲ ಪಡ್ಕೊಂಡ್ಬಿಡಬೇಕು ಅಂತೇಳಿ ಶ್ರೀರಾಮಕೃಷ್ಣರ ಸೇವೆಯನ್ನ ಹಗಲು ಇರುಳು ಸೇವೆಯನ್ನು ಮಾಡ್ತಾರೆ. ಜೊತೆಗೆ ಸೇವೆಯನ್ನ ಹೊರತುಪಡಿಸಿದಂಥ ಸಮಯದಲ್ಲಿ ಅದ್ಭುತವಾದ ಸಾಧನೆಗೆ ಅವರೆಲ್ಲ ತೊಡಗಿಸ್ಕೊಳ್ತಾರೆ. ನರೇಂದ್ರನು ಹಾಗೆ ತೊಡಗಿಸಿಕೊಂಡಿರ್ತಾನೆ. ತೊಡಗಿಸಿಕೊಂಡು ಸ್ವಲ್ಪ ದಿನ ಅವನಿಗೆ ಏನೋ ಒಂದು ವೈರಾಗ್ಯ ತೀವ್ರವಾಗಿ ಬರ್ತದೆ. ಆ ಕಡೆಗೆ ಬೇರೆ ಎಲ್ಲ ಹಿಮಾಲಯ ಕಡೆಗೆಲ್ಲರೂ ಹೋಗ್ಬೇಕು, ಅಥವಾ ಒಂದ್ಸರಿ ಬುದ್ಧಗಯೆಗೆ ಹೋಗಿ ಬರ್ತಾನೆ. ಅಲ್ಲಿ ಹೋದಾಗ ಅವನಿಗೆ ಬುದ್ಧನ ದರ್ಶನ ಆಗ್ತದೆ ನರೇಂದ್ರನಿಗೆ. ಅವನು ಹೋಗ್ತಾನಂತ ಕೇಳಿದಾಗ ರಾಮಕೃಷ್ಣರಿಗೆ ಬಹಳ ನೋವಾಗುತ್ತೆ. ಆದರೆ ಅವನನ್ನ ಮತ್ತೆ ವಾಪಸ್ ಅವರಿಗೆ ಗೊತ್ತು, ಎಲ್ಲ ಕರೆಸ್ಕೊಳ್ಳೋದೆಲ್ಲ ಶಕ್ತಿ ಅವರಿಗೆ ಗೊತ್ತು. ಮತ್ತೆ ಅವರಿಗೆ ಹೋಗದಂತೆ ಸೂಚನೆಯನ್ನು ನೀಡ್ತಾರೆ. ಹೀಗೆ ಅವನು ಅಲ್ಲಿ ರಾಮಕೃಷ್ಣರ ಸೇವೆ ಮಾಡಿಕೊಂಡು ಇದ್ದಾನೆ. ರಾಮಕೃಷ್ಣರ ಶರೀರ ಬಿಡುವಂತ ಹಂತದಲ್ಲಿ ಇನ್ನೇನು ಅವರಿಗೆ ಮಾತನಾಡೋದಕ್ಕೂ ತ್ರಾಣವಿಲ್ಲ, ಹೇಳೋದಕ್ಕೂ ತ್ರಾಣವಿಲ್ಲ. ಅಂಥ ಸಮಯದಲ್ಲಿ ನರೇಂದ್ರ ಮನಸ್ಸಿನಲ್ಲಿ ಒಂದು ಭಾವನೆ ಬಂತು. ಇವರು ಅವತಾರ ಪುರುಷರು ಅಂತ ಹೇಳ್ತಿದ್ರು, ಆದರೆ ಈಗ ಈ ಸ್ಥಿತಿಯಲ್ಲಿ, ಅಂದರೆ ಅವರಿಗೆ ಮಾತನಾಡದಂತ ಸ್ಥಿತಿ ಇದೆ, ಹೇಳದಂತ ಸ್ಥಿತಿ, ನಿತ್ರಾಣರಾಗಿದ್ದಾರೆ. ಈ ಸ್ಥಿತಿಯಲ್ಲಿ ಏನಾದರೂ ಅವರು ಅವತಾರ ಪುರುಷರು ಅಂತ ಹೇಳಿದ್ರೆ ನಾನು ಒಪ್ಕೋಬಹುದು ಅಂತ ಮನಸ್ಸಿನಲ್ಲಿ ಅನ್ಕೊಂಡ. ಆದರೆ ಮನಸ್ಸಿನಲ್ಲಿ ಅನ್ಕೊಂಡದ್ದೇ ರಾಮಕೃಷ್ಣರಿಗೆ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಅವರಿಗೆ ಆ ಶಕ್ತಿ ಎಲ್ಲಿತ್ತು, ಜೋರಾಗಿ ಧ್ವನಿಯನ್ನ ತೆಗೆದು ಹೇಳಿದರು, ಯಾರು ರಾಮನಾಗಿದ್ದನೋ ನೋಡು ನರೇನ್, ಯಾರು ರಾಮನಾಗಿದ್ದನೋ, ಯಾರು ಕೃಷ್ಣನಾಗಿದ್ದನೋ ಅವನೇ ರಾಮಕೃಷ್ಣನಾಗಿ ಬಂದಿದ್ದಾನೆ. ಇದು ನಿನ್ನ ವೇದಾಂತದ ದೃಷ್ಟಿಯಿಂದ ಅಲ್ಲ ಅಂತ ಹೇಳಿದರು. ಆವಾಗ ಅವನಿಗೆ ನಾಚಿಕೆ ಆಯಿತು. ನಾನು ಯಾಕೆ ಆ ಡೌಟ್ ಪಟ್ಟನು ಅಂತ ಭಾವನೆ ಅವನಿಗೆ ಬಳವು ಬಂತು. ಬಹುಶಃ ರಾಮಕೃಷ್ಣ ಇಚ್ಛೆ ಹಾಗೆ ಇರಬಹುದು. ಜಗತ್ತಿಗೆ ತಮ್ಮ ಅವತಾರ ನಿಜ ಅನ್ನೋದನ್ನ ರಾಮಕೃಷ್ಣರು ಹೇಳುವ ಸಲುವಾಗಿ ನರೇಂದ್ರನ ಆ ಒಂದು ಸಂಶಯ ಮೂಡಿರಬೇಕು. ಹಾಗೆ ಮೂಡಿದ್ದರಿಂದ ಅವರು ಆ ಭಾವನೆಯನ್ನು ಹೇಳುವಂತಾಯ್ತು. ಇವತ್ತು ಯಾವುದೇ ರೀತಿಯಾದಂಥ ಸಂಶಯ ಇಲ್ಲದೆ
ಯಾರು ರಾಮನಾಗಿದ್ದನು, ಯಾರು ಕೃಷ್ಣನಾಗಿದ್ದನು, ಅವನೇ ರಾಮಕೃಷ್ಣನಾಗಿದ್ದಾನೆ ಅಂತ ಎಲ್ಲ ಭಕ್ತರು ಇವತ್ತು ಜನ ನಂಬುವುದಕ್ಕೆ ಸಾಧ್ಯವಾಯಿತು.